ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಜೊತೆಗೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಒಂದು ಬ್ರೇಕಿಂಗ್ ಸುದ್ದಿ ಬಂದಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆನಂತರ ಈ ಬ್ರೇಕಿಂಗ್ ಸುದ್ದಿ ಬಂದ ಮೇಲೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ರಿಯಾಕ್ಷನ್ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಬಹುದು. ಡೌ ಜೋನ್ಸ್ ಅಲ್ಲಿ 349 ಪಾಯಿಂಟ್ಸ್ 0.77% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಸ್ಲೈಟ್ಲಿ ಡೌನ್ ಅಲ್ಲಿ ಓಪನ್ ಆಗಿದೆ, ಆನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಬಂದಿದೆ. ಎಲ್ಲೂ ಏನ್ ರಿಕವರಿ ಸೈನ್ ನೋಡ್ಲಿಕ್ಕೆ ಸಿಗಲಿಲ್ಲ, ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದಕ್ಕೆ ಕಾರಣ ಇನ್ಫ್ಲೇಷನ್ ವರೀಸ್. ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿಲ್ಲ, ಬಹುಶಃ ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು, ಯಾಕಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡೋದಿಲ್ಲ. ಹಾಗಾಗಿ ಈ ರೀತಿಯ ರಿಯಾಕ್ಷನ್ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. 0.77% ಡೌನ್ ಫಾಲ್. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ನೋಡಬಹುದು 47 ಪಾಯಿಂಟ್ಸ್ 0.2% ಡೌನ್ ಫಾಲ್ ಇದೆ. ಆಕ್ಚುಲಿ ಇಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ನಂತರ ಒಳ್ಳೆ ರಿಕವರಿ ಕಂಡು ಬಂದಿದೆ, ಬಟ್ ಅದು ಸಸ್ಟೈನ್ ಆಗಿಲ್ಲ. ಡೌನ್ ಆಗಿ 47 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಒಟ್ಟಿನಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಒಂದು ಸುದ್ದಿಯ ಕಡೆ ನಾವು ಬರೋದಾದ್ರೆ ಗೆಳೆಯ ನೋಡಬಹುದು, ಅಮೆರಿಕದಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ. ಭಾರತದ ಮೇಲೆ ಅಡಿಷನಲ್ 25% ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಆಗಸ್ಟ್ 27ಕ್ಕೆ ಜಾರಿಗೆ ಬರುತ್ತೆ ಅನ್ನುವಂತ ಸುದ್ದಿಯನ್ನ ವೈಟ್ ಹೌಸ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ನೋಡಬಹುದು the duties set out in the annex to this document are effective with respect to products of India that are entered for consumption or withdrawn from warehouses for consumption on or after 12:01 a.m. Eastern Daylight Time on August 27, 2025. ಅಂದ್ರೆ ಆಗಸ್ಟ್ 27 12 ಗಂಟೆಯಿಂದ ರಾತ್ರಿ 12 ಗಂಟೆಯಿಂದ ಜಾರಿಗೆ ಬರುತ್ತೆ ಅನ್ನುವಂತ ಅನೌನ್ಸ್ಮೆಂಟ್ ಅನ್ನ ಯುಎಸ್ ಮಾಡಿದೆ. ಅಂದ್ರೆ ಇಷ್ಟು ದಿನ ಏನು ಇಲ್ಲೊಂದು ಹೋಪ್ಸ್ ಇತ್ತು, ಅಡಿಷನಲ್ 25% ಜಾರಿಗೆ ಬರೋದಿಲ್ವೇನೋ ಅಂತ, ಅದು ಇವತ್ತು ಎಂಡ್ ಆಗಿದೆ ಈ ಅನೌನ್ಸ್ಮೆಂಟ್ ನ ಮೂಲಕ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಸರ್ಕಾರ ಅಂತೂ ಇವುಗಳಿಗೆ ತಲೆ ಕೆಡಿಸ್ಕೊಂಡೇ ಇಲ್ಲ. ನಿನ್ನೆ ಕೂಡ ನರೇಂದ್ರ ಮೋದಿ ಅವರು ರಿಪೀಟ್ ಮಾಡಿದ್ರು, ನಾವು ಯಾವುದೇ ಪ್ರೆಷರ್ಗೆ ಸೊಪ್ಪು ಹಾಕೋದಿಲ್ಲ ಅಂತ. ಹಾಗಾಗಿ ಇವರು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಇನ್ನು ಮುಂದೆ ಅಂದ್ರೆ ಆಗಸ್ಟ್ 27 ನಾಳೆಯಿಂದ ಅಥವಾ ನಾಳೆ ಅನ್ನೋದಕ್ಕಿಂತ ಇವತ್ತು ನೈಟ್ 12 ಗಂಟೆಯಿಂದ ಅಡಿಷನಲ್ 25% ಟ್ಯಾರಿಫ್ ಜಾರಿಗೆ ಬರ್ತಾ ಇದೆ. ಟೋಟಲ್ 50% ಟ್ಯಾರಿಫ್ ಭಾರತದ ಪ್ರಾಡಕ್ಟ್ಸ್ ನ ಮೇಲೆ ಆಗ್ತಾ ಇದೆ ಅಮೆರಿಕ. ನೋಡೋಣ ಮುಂದೆ ಏನೆಲ್ಲ ಸುದ್ದಿಗಳು ಬರುತ್ತೆ ಅಂತ, ಜೊತೆಗೆ ಭಾರತ ಸರ್ಕಾರ ಯಾವ ರೀತಿ ನಿರ್ಧಾರಗಳನ್ನ ತಗೊಳುತ್ತೆ ಅಂತ. ಒಟ್ಟಿನಲ್ಲಿ ಇದಂತೂ ಸ್ವಲ್ಪ ನೆಗೆಟಿವ್ ನ್ಯೂಸ್, ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ ಕೇಸ್ ಮಾರ್ಕೆಟ್ ರಿಯಾಕ್ಟ್ ಮಾಡಲಿಲ್ಲ ಅಂತಂದ್ರೆ ಈಗಾಗಲೇ ಅಡ್ಜಸ್ಟ್ ಆಗ್ಬಿಟ್ಟಿದೆ ಮಾರ್ಕೆಟ್ ಇದಕ್ಕೆ ಅಂತಾನೆ ಅರ್ಥ. ಯಾಕಂದ್ರೆ ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಆಗ್ಬೋದು, ಎಕ್ಸ್ಪೆಕ್ಟೇಷನ್ಸ್ ಆ ರೀತಿ ಇದೆ, ಆದ್ರೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಕ್ರೂಷಿಯಲ್ ಆಗುತ್ತೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇನ್ನು FIS ಆಕ್ಟಿವಿಟೀಸ್ ಕಡೆ ನಾವು ಬರೋದ್ರೆ ನಿನ್ನೆ FIS ನೋಡಬಹುದು 2466 ಕೋಟಿ ಮೊತ್ತದ ಷೇರುಗಳನ್ನು ಸೆಲ್ ಮಾಡಿದ್ದಾರೆ. DIS 3176 ಕೋಟಿ ಬೈ ಮಾಡಿದ್ದಾರೆ. FIS ಕಡೆಯಿಂದ ಮತ್ತೆ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ಮಧ್ಯೆ ಒಂದೆರಡು ದಿನ ಬೈ ಮಾಡಿದ್ರು, ಸ್ವಲ್ಪ ಕಡಿಮೆ ಸೆಲ್ ಮಾಡಿದ್ರು, ನಂತರ ಮತ್ತೆ ಅದೇ ಪೇಸ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ನೋಡಬಹುದು DIS ಒಳ್ಳೆ ಪ್ರಮಾಣದ ಬೈಯಿಂಗ್ ಅಂತೂ ಕಂಟಿನ್ಯೂ ಮಾಡ್ತಿದ್ದಾರೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಸಾಯಿ ಲೈಫ್ ಸೈನ್ಸಸ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯಲ್ಲಿ ಹೋಲ್ಡಿಂಗ್ ಇಟ್ಟಿರುವಂತಹ TPG ಅವರು ಸುಮಾರು 2600 ಕೋಟಿ ಮೊತ್ತದ ಷೇರುಗಳನ್ನು ಬ್ಲಾಕ್ ಡೀಲ್ ಮೂಲಕ ಮಾರಾಟ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ NDTV ಪ್ರಾಫಿಟ್ ರಿಪೋರ್ಟ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಸಾಯಿ ಲೈಫ್ ಸೈನ್ಸಸ್ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು. ಬ್ಲಾಕ್ ಡೀಲ್ ಆಗುತ್ತಾ, ಹಾಗಾದ್ರೆ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಅಲ್ಲಿ ಅನಂತರ ಅನ್ನೋದನ್ನ. ನಂತರ ಪ್ರೋಟೀನ್ ಈಗೋ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾದಿಂದ ಒಂದು ಆರ್ಡರ್ ಸಿಕ್ಕಿದೆ. 1160 ಕೋಟಿ ಆರ್ಡರ್. ಡಿಸ್ಟ್ರಿಕ್ಟ್ ಲೆವೆಲ್ ಆಧಾರ್ ಕೇಂದ್ರಗಳನ್ನ ಎಸ್ಟಾಬ್ಲಿಷ್ ಮಾಡಿ ರನ್ ಮಾಡುವಂತ ಆರ್ಡರ್ ಇದು. ಈ ಸುದ್ದಿಯ ಕಾರಣಕ್ಕೆ ಪ್ರೋಟೀನ್ ಈಗೋ ಟೆಕ್ನಾಲಜೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಸೋನಾ BLW ಪ್ರಿಸಿಷನ್ಸ್ ಅಂಡ್ ಫೋರ್ಜಿಂಗ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ 3 ಪ್ರಾಡಕ್ಟ್ ಗಳಿಗೆ PLI ಸರ್ಟಿಫಿಕೇಟ್ ಸಿಕ್ಕಿದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ PLI ಅಂತಂದ್ರೆ ಪ್ರಾಡಕ್ಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್. 3 ಪ್ರಾಡಕ್ಟ್ ಗಳಿಗೆ ಈ ಇನ್ಸೆಂಟಿವ್ ಸ್ಕೀಮ್ ಅಲ್ಲಿ ಸರ್ಟಿಫಿಕೇಟ್ ಸಿಕ್ಕಿದೆ. ಅಂದ್ರೆ ಆ 3 ಪ್ರಾಡಕ್ಟ್ ಗಳಿಗೆ ಸರ್ಕಾರದಿಂದ ಒಂದಷ್ಟು ಅನುದಾನಗಳು ಸಿಗುತ್ತೆ. ಈ ಸುದ್ದಿಯ ಕಾರಣಕ್ಕೆ ಸೋನಾ BLW ಪ್ರಿಸಿಷನ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. 3 ವೀಲರ್ಸ್ ಹಾಗೂ 2 ವೀಲರ್ ನ ಟ್ರಾಕ್ಷನ್ ಮೋಟಾರ್ ಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ಸ್. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ನಂತರ
ಮಸಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಸುದ್ದಿಯಲ್ಲಿರುತ್ತೆ. ರಾತ್ರಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. 70,000 ಕೋಟಿ ನೆಗೋಷಿಯೇಷನ್ಸ್ ನಡೀತಾ ಇದೆ ಜರ್ಮನ್ ಕಂಪನಿಯ ಜೊತೆ ಅಂತ. ಬಟ್ ಈಗ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಮಸಗಾವ್ ಡಾಕ್ ಇಂದ ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಆಗಿದೆ. ಆ ರೀತಿಯ ಡೆವಲಪ್ಮೆಂಟ್ಸ್ ಸದ್ಯಕ್ಕೆ ನಡೀತಾ ಇಲ್ಲ ಅನ್ನೋಂತ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದೆ. ನಿನ್ನೆ ಆ ಸುದ್ದಿಯ ಕಾರಣಕ್ಕೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಬಹುಶಃ ಅದಕ್ಕೆ ರಿಯಾಕ್ಷನ್ ಬಂದ್ರು ಬರ್ಬೋದು ಇವತ್ತು. ಬಟ್ ನೆಗೋಷಿಯೇಷನ್ಸ್ ನಡೀತಿಲ್ಲ ಅನ್ನೋಂತ ಅಪ್ಡೇಟ್ ಅನ್ನ ಮಸಗಾವ್ ಡಾಕ್ ಕೊಟ್ಟಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ನಂತರ 197 ಕಮ್ಯುನಿಕೇಶನ್ಸ್ ಅಥವಾ ಪೇಟಿಎಂ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ತನ್ನ 2 ಸಬ್ಸಿಡಿಯರೀಸ್ ಅಲ್ಲಿ ರೈಟ್ಸ್ ಇಶ್ಯೂ ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಮೂಲಕ 455 ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಾ ಇದೆ. ಒಂದರಲ್ಲಿ 300 ಕೋಟಿ ಪೇಟಿಎಂ ಪೇಮೆಂಟ್ಸ್ ಅಲ್ಲಿ ಪೇಟಿಎಂ ಮನಿಯಲ್ಲಿ, ಇನ್ನೊಂದು ಪೇಟಿಎಂ ಸರ್ವಿಸಸ್ ಅಲ್ಲಿ 155 ಕೋಟಿ. ಈ ರೀತಿ ಟೋಟಲ್ 455 ಕೋಟಿಯನ್ನ ರೈಟ್ಸ್ ಇಶ್ಯೂ ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಸುದ್ದಿಯ ಕಾರಣಕ್ಕಾಗಿ ಪೇಟಿಎಂ ಅಥವಾ 197 ಕಮ್ಯುನಿಕೇಶನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಅಂತ. ನಂತರ ಸೈನ್ ಪೋಸ್ಟ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಆಗಿದೆ. ಅದರಲ್ಲೂ ನಮ್ಮ ಬೆಂಗಳೂರು ಮೆಟ್ರೋ ಜೊತೆ ಅಡ್ವರ್ಟೈಸ್ಮೆಂಟ್ ಸಂಬಂಧಪಟ್ಟಂತೆ 9 ಇಯರ್ ಕಾಂಟ್ರಾಕ್ಟ್. ಇದು ಸುಮಾರು 700 ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಕಾಂಟ್ರಾಕ್ಟ್ ಅಂತ ಹೇಳಲಾಗ್ತಿದೆ. ಈ ಸುದ್ದಿಯ ಕಾರಣಕ್ಕೆ ಸೈನ್ ಪೋಸ್ಟ್ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ. ನಂತರ ಶ್ರೀ ರೆಫ್ರಿಜರೇಷನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಇಂದ 106 ಕೋಟಿ ಆರ್ಡರ್ ಸಿಕ್ಕಿದೆ. ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು. ಈ ಸುದ್ದಿಯ ಕಾರಣಕ್ಕೆ ಶ್ರೀ ರೆಫ್ರಿಜರೇಷನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಟಾಟಾ ಮೋಟಾರ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಯ ಇತ್ತೀಚಿನ ಡಿಸಿಷನ್ ಏನಿತ್ತು ಅಮಲ್ಗಮೇಷನ್ ಗೆ ಸಂಬಂಧಪಟ್ಟಂತೆ ಅಥವಾ ಕಮರ್ಷಿಯಲ್ ವೆಹಿಕಲ್ಸ್ ಹಾಗೂ ಪ್ಯಾಸೆಂಜರ್ ವೆಹಿಕಲ್ಸ್ ಸಪರೇಟ್ ಮಾಡೋ ಬಗ್ಗೆ ಅಥವಾ ಡಿಮರ್ಜರ್ ಬಗ್ಗೆ ಇದಕ್ಕೆ NCLT ಸ್ಯಾಂಕ್ಷನ್ ಮಾಡಿದೆ, ಅಂದ್ರೆ ಅಪ್ರೂವಲ್ ಅನ್ನು ಕೊಟ್ಟಿದೆ. ಈ ಸುದ್ದಿಯ ಕಾರಣಕ್ಕೆ ಟಾಟಾ ಮೋಟಾರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಟೇಸ್ಟಿ ಬೈಟ್ ಈಟಬಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೆ. ಶೆಫಿನ್ ಅನ್ನುವಂತ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದೆ. ಈ ಪ್ರಾಡಕ್ಟ್ ಲಾಂಚ್ ನ ಕಾರಣಕ್ಕೆ ಟೇಸ್ಟಿ ಬೈಟ್ ಈಟಬಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಅಂತ. ನಂತರ HDFC ಬ್ಯಾಂಕ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಬೋನಸ್ ಎಕ್ಸ್ ಡೇಟ್ ಇದೆ ಇವತ್ತು, ಅಂದ್ರೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. 1:1 ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಹಾಕಿರುತ್ತೋ ಇವತ್ತು 50% ಡೌನ್ ಅಂತ ಕಾಣಿಸುತ್ತೆ. ಆದ್ರೆ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಬೋನಸ್ ನ ಕಾರಣಕ್ಕೆ ಆಗುವಂತ ಅಡ್ಜಸ್ಟ್ಮೆಂಟ್ ಅದು. ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ, 1:1 ರೇಷಿಯೋ ಆಗೋದ್ರಿಂದ ಅರ್ಧಕ್ಕೆ ಕಾಣುತ್ತೆ. ಬಟ್ ನಿಮ್ಗೆ ಅಡಿಷನಲ್ ಶೇರುಗಳು ಸಿಕ್ಕ ಮೇಲೆ ಅದು ಸರಿ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಡೌನ್ ತೋರಿಸುತ್ತೆ, ಅದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ. ಇದು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಆಗುವಂತ ಅಡ್ಜಸ್ಟ್ಮೆಂಟ್ ಅಷ್ಟೇ. ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ನೀವು ಫಾರ್ ಎಕ್ಸಾಂಪಲ್ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1 ಲಕ್ಷನೇ ಇರುತ್ತೆ. ಬಟ್ ನಂಬರ್ ಆಫ್ ಶೇರ್ಸ್ ಡಬಲ್ ಆಗುತ್ತೆ. 1 ಇದ್ರೆ 2 ಆಗುತ್ತೆ, 10 ಇದ್ರೆ 20 ಆಗುತ್ತೆ, 100 ಇದ್ರೆ 200 ಆಗುತ್ತೆ, 1000 ಇದ್ರೆ 2000 ಶೇರ್ಗಳಾಗುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ಸೇಮ್ ಇರುತ್ತೆ, ನಂಬರ್ ಆಫ್ ಶೇರ್ಸ್ ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ. HDFC ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಇವತ್ತು ಅಡ್ಜಸ್ಟ್ಮೆಂಟ್ ನಂತರ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ. ಇನ್ನು ಕರೂರ್ ವೈಶ್ಯ ಬ್ಯಾಂಕ್, ಇದು ಕೂಡ ಬೋನಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಬೋನಸ್ಗೆ. 1:5 ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಅಂದ್ರೆ 5 ಶೇರುಗಳಿದ್ರೆ 1 ಶೇರ್ ಸಿಗುತ್ತೆ, 50 ಶೇರ್ ಇದ್ರೆ 10 ಶೇರ್, 500 ಶೇರ್ ಇದ್ರೆ 100 ಶೇರ್. ಈ ರೀತಿಯ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಇಲ್ಲೂ ಕೂಡ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಅಗೇನ್ ನಿಮ್ಮ ಹತ್ರ ಏನಾದ್ರೂ ಇದ್ರೆ ಭಯ ಪಡುವಂತದ್ದೇನಿಲ್ಲ, ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಆಗುವಂತ ಅಡ್ಜಸ್ಟ್ಮೆಂಟ್ ಅಷ್ಟೇ. ಸೊ ಒನ್ಸ್ ಅಡಿಷನಲ್ ಶೇರುಗಳು ಕ್ರೆಡಿಟ್ ಆದ್ಮೇಲೆ ಡಿಮೆಟ್ ಅಕೌಂಟ್ಗೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 4 IPOಗಳ ಲಿಸ್ಟಿಂಗ್ ಇದೆ. ಅದರಲ್ಲಿ ಮೊದಲನೇದು ನೋಡಬಹುದು ಶ್ರೀಜಿ ಶಿಪ್ಪಿಂಗ್ ಗ್ಲೋಬಲ್. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 13.49% ಇದೆ. ಈ ಕಂಪನಿಯ ಲಿಸ್ಟಿಂಗ್ ಇರುತ್ತೆ, ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಆನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕೂಡ. ನಂತರ ಜೆಮ್ ಆರೋಮ್ಯಾಟಿಕ್ಸ್ ಕೂಡ ಲಿಸ್ಟಿಂಗ್ ಇದೆ, 10% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ನಂತರ ವಿಕ್ರಮ್ ಸೋಲಾರ್ ನ ಲಿಸ್ಟಿಂಗ್ ಕೂಡ ಇದೆ, 11.14% ಅಂದ್ರೆ 11% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ. ನಂತರ ಪಟೇಲ್ ರಿಟೇಲ್ ನೋಡಬಹುದು 20% ಪ್ರೀಮಿಯಂ ಇದೆ ಆಸ್ ಆಫ್ ನಾವು. ನೋಡೋಣ ಎಲ್ಲವೂ ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ. ಡಿಸೆಂಟ್ ಪ್ರೀಮಿಯಮ್ಸ್ ಇದೆ, ಬಟ್ ಲಿಸ್ಟಿಂಗ್ ಯಾವ ರೀತಿ ಇರುತ್ತೆ ನೋಡೋಣ. ಇನ್ನು ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡಬಹುದು 89 ಪಾಯಿಂಟ್ಸ್, 0.36% ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ ಟ್ರೆಂಡ್ ಡೌನ್ ಇದೆ. ಓನ್ಲಿ ಜಕಾರ್ತಾ ಕಂಪೋಸಿಟ್ ಮಾತ್ರ 0.86% ಪಾಸಿಟಿವ್ ಇದೆ. ಇನ್ನೆಲ್ಲ ಕೂಡ
ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಕೂಡ ಇವತ್ತು ನೆಗೆಟಿವ್ ಇದೆ. ನಮ್ಮ ಮಾರ್ಕೆಟ್ಗೆ ಕೂಡ ಅಂದ್ರೆ ಇಂಡಿವಿಜುವಲ್ ಇಂಡಿಯನ್ ಮಾರ್ಕೆಟ್ಗೆ ಕೂಡ ಒಂದು ನೆಗೆಟಿವ್ ಸುದ್ದಿ. ಯಾಕಂದ್ರೆ 25% ಟ್ಯಾರಿಫ್ ಅನ್ನ ಹಾಕಿರೋದು ಜಾರಿಗೆ ಬರುತ್ತೆ ಅನ್ನುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಅಮೆರಿಕ. ನಂತರ ಡೌ ಜೋನ್ಸ್ ಫ್ಯೂಚರ್ಸ್ ನೋಡಿದ್ರೆ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಒಟ್ಟಿನಲ್ಲಿ ಟ್ರೆಂಡ್ ಅಂತೂ ಎಲ್ಲ ಕಡೆ ನೆಗೆಟಿವ್ ಇದೆ. ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗುವಂತ ಲಕ್ಷಣಗಳು ಜಾಸ್ತಿ ಇದೆ. ನೋಡೋಣ. ಸದ್ಯದ ಮಟ್ಟಿಗೆ ಎಲ್ಲ ಕಡೆ ನೆಗೆಟಿವ್ 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 ಆ ರೀತಿ ಎನ್ವಿರಾನ್ಮೆಂಟ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.